ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಬಂದಿರತಕ್ಕಂಥದ್ದು JP ನಗರ ಎಕ್ಸ್ಟೆನ್ಷನ್ ಅಂಜನಾಪುರ 10th ಬ್ಲಾಕಲ್ಲಿ ಒಂದು 24/40 ಲಕ್ಸುರಿ ಆದಂಥ ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಈ ಮನೆ ಲೊಕೇಟ್ ಆಗಿರ್ತಕ್ಕಂಥದ್ದು ಎಕ್ಸಾಕ್ಟಾಗಿ ದಯಾನಂದ್ ಸಾಗರ್ ಸ್ಕೂಲ್ ಪಕ್ಕ, ಹಾಗೆ BMTC ಬಸ್ ಡಿಪೋ ಬ್ಯಾಕ್ ಸೈಡ್ ಲೊಕೇಟ್ ಆಗಿರುತ್ತೆ. ಈ ಮನೆಯ ಇಂಚಿಂಚು ಮಾಹಿತಿನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಈ ಮನೆ ಪ್ರೈಸ್ ಬಂದು 3,75,00,000 ಆಗಿರುತ್ತೆ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದು ಈಸ್ಟ್ ಫೇಸಿಂಗ್ ಆಗಿದ್ದು, ಈ ಕಡೆ ಬಂದು ನಿಮಗೆ ನಾರ್ತ್ ಫೇಸಿಂಗ್ ಆಗಿರುತ್ತೆ. ಸೊ ನಾರ್ತ್ ಈಸ್ಟ್ ಕಾರ್ನರ್ ಬಿಲ್ಡಿಂಗ್ ಇದಾಗಿದ್ದು, ನಿಮಗೆ ಎರಡೂ ಕಡೆಯೂ ನಿಮಗೆ ವಾಲ್ ಕ್ಲಾಡಿಂಗ್ ಬಂದು ನ್ಯಾಚುರಲ್ ಸ್ಟೋನ್ ಕೊಟ್ಟಿದ್ದಾರೆ. ಮತ್ತು ಇದು ಏನು ನೋಡ್ತಾ ಇದ್ದೀರಾ ಸ್ಟ್ರೆಚರ್ ಪೇಂಟು, ಅದು ಬಂದು ಈಸ್ಟ್ ಕಡೆಯಾಗಿದ್ದು, ಈ ಕಡೆಯೂ ಕೂಡ ವಾಲ್ ಕ್ಲಾಡಿಂಗು ನ್ಯಾಚುರಲ್ ಸ್ಟೋನ್ ಜೊತೆಗೆ ನಿಮಗೆ ಸ್ಟ್ರೆಚರ್ ಪೇಂಟಿಂಗ್ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ನೋಡೋದಾದರೆ ಎರಡೂ ಕಡೆಯೂ ಬಾಟಮ್ ಟು ಟಾಪ್ ನೋಡಿದ್ರೆ ಈ ಥರ ಇದೆ. ಹಾಗೆ ಮನೆಗೆ ಸೇಫ್ಟಿ ಅಂತ ಬಂದಿರೋದ್ರಿಂದ ನಿಮಗೆ ಎರಡೂ ಕಡೆಯೂ ನಿಮಗೆ CCTV ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಇನ್ಸ್ಟಾಲೇಷನ್ ನೀವು ಮಾಡ್ಕೋಬೇಕಾಗುತ್ತೆ, ವೈರಿಂಗ್ ಎಲ್ಲ ಆಗಿದೆ. ಸೊ ಎರಡು ಕಡೆ ನಿಮಗೆ ಪಾರ್ಕಿಂಗ್ ಗೇಟ್ ಮೀನ್ಸ್ ವೆಹಿಕಲ್ ಹೋಗೋದಕ್ಕೆ 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದು, MS ವಿತ್ ಫಂಡರ್ ಮ್ಯಾಕ್ಸ್ ಅಟ್ಯಾಚ್ ಆಗಿರುವಂಥ ಗೇಟ್ ಆಗಿದೆ. ಅಲ್ಲಿ ನಿಮಗೆ ಅಂದರೆ ನಾರ್ತ್ ಫೇಸಿಂಗ್ ಬಂದು ನಿಮಗೆ ವಾಕ್ ಗೇಟು ಕೂಡ ಮಾಡಿಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ಫ್ಲೋರಲ್ಲಿ ನಿಮಗೆ ಬಾಲ್ಕನಿ ಸಿಗುತ್ತೆ. ಸೆಕೆಂಡ್ ಫ್ಲೋರ್ ಎಂಟ್ರಿ ಮತ್ತು ಬಾಲ್ಕನಿ, ಹಾಗೆ ಥರ್ಡ್ ಫ್ಲೋರು 4th ಫ್ಲೋರು ನಿಮಗೆ ಕಂಪ್ಲೀಟಾಗಿ ಬಾಲ್ಕನಿ ಸಿಗುತ್ತೆ. ಸೊ ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಬಾಲ್ಕನಿ ಏನಿದೆ. ತುಂಬ ಸ್ಪೇಸಿಯಸ್ ಆಗಿರುವಂಥ ಬಾಲ್ಕನಿಗಳನ್ನ ಕೊಟ್ಟು ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಈ ಮನೆನ. ಸೊ ಈ ಮನೆಯ ಫ್ರಂಟ್ ಎಲಿವೇಶನ್ ಆಯಿತು. ಹಾಗೆ ಮುಂಭಾಗ ನೋಡೋದಾದರೆ ವೈಡ್ ಆಗಿರುವಂಥ 30 ಫೀಟ್ ರಸ್ತೆ ಆಗಿದೆ. ಈ ಕಡೆಯೂ ಅಷ್ಟೇ ವೈಡ್ ಆಗಿರುವಂಥ 30 ಫೀಟ್ ರಸ್ತೆ ಇದ್ದು ಈ ಥರ ಇದೆ. ಬನ್ನಿ ಈಗ ಒಳಗಡೆ ಹೋಗಿ ಯಾವ ರೀತಿ ಇದೆ, ಹೇಗೆಲ್ಲ ಇದೆ ಅಂತ ನಾನು ಇಂಚಿಂಚು ಮಾಹಿತಿನ ತೋರಿಸ್ಕೊಡ್ತಾ ಹೋಗ್ತೀನಿ. ಗೇಟ್ ಓಪನ್ ಮಾಡಿ ಬಂದ ತಕ್ಷಣ ಪಾರ್ಕಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ. ನಾನು ನಾರ್ತ್ ಸೈಡಿಂದ ಎಂಟ್ರಿ ಕೊಟ್ಟೆ, ಹಾಗಾಗಿ ಪಾರ್ಕಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ. ಎದುರುಗಡೆ ಕಾಣಿಸ್ತಾ ಇರೋದು ಈಸ್ಟ್ ಫೇಸಿಂಗಿಂದ ಗೇಟ್ ಕೊಟ್ಟಿರುವಂಥದ್ದು 6 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಎಂಟ್ರಿ ಆದ ತಕ್ಷಣ ಈಸ್ಟ್ ಫೇಸಿಂಗಿಂದ ಕಾವೇರಿ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಬೋರ್ ಇದೆ, ಸಮ್ ಪ್ರೊವಿಷನ್ ಇದೆ, ಎಲ್ಲ ರೀತಿ ಪ್ರೊವಿಷನ್ನು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಂತ ಬಂದರೆ ನಿಮಗೆ MS ಗ್ರಿಲ್ಲಿಂದ ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ ಸ್ನೇಹಿತರೆ. ಎಲ್ಲೂ ಏನು ಒಂದು ಚೂರು ಕೂಡ ಗ್ಯಾಪ್ ಇಟ್ಟಿಲ್ಲ. ವಾಟರ್ ಫೆಸಿಲಿಟಿ ಆವಾಗಲೇ ಹೇಳಿದಾಗೆ ಕಾವೇರಿ ಕನೆಕ್ಷನ್ ಮಾಡಿಕೊಟ್ಟಿದ್ದು, ಬೋರ್ ಇದೆ, ಸಂಪನ್ನು ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಬೆಸ್ಕಾಂ ಬಂದು ನಿಮಗೆ ಪ್ರತ್ಯೇಕವಾಗಿ ಸಪ್ರೇಟ್ ಮನೆಗಳಿಗೆ ಸಪ್ರೇಟಾಗಿ ಮೀಟ್ರ್ ಬೋರ್ಡನ್ನು ಕೂಡ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಹಾಗೆ ಈ ಮನೆಯಲ್ಲಿ ಲಿಫ್ಟ್ ಇರೋದ್ರಿಂದ 3 ಫೇಸ್ ಬೇಕೇ ಬೇಕು. 3 ಫೇಸ್ ಆಲ್ರೆಡಿ ತೊಗೊಂಡಿದ್ದಾರೆ ನೋಡಿ. ಲಿಫ್ಟು ಇಲ್ಲಾಗಿದೆ, ಲಿಫ್ಟ್ ಪ್ರೊವಿಷನ್ ಇಲ್ಲಿ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿಂದನೇ ನಿಮಗೆ ಸೆಕ್ಯೂರಿಟಿ ಮಾಡಿಕೊಟ್ಟಿದ್ದಾರೆ ಲಿಫ್ಟ್ಗೆ. ಸೊ ಬಯೋಮೆಟ್ರಿಕ್ಕು ಜೊತೆಗೆ ಫಿಂಗರ್ ಪ್ರಿಂಟು ಮತ್ತು ಆ್ಯಕ್ಸಿಸ್ ಕಾರ್ಡು ನಾನಾ ರೀತಿ ನಿಮಗೆ ಸೇಫ್ಟಿ ವೈಸು ಈ ರೀತಿ ಲಾಕಿಂಗ್ ಸಿಸ್ಟಮ್ ಮಾಡಿಕೊಟ್ಟಿದ್ದು. ಸೊ ಲಿಫ್ಟಲ್ಲಿ ಹೋಗಬೇಕಾದ್ರೂ ಬರಬೇಕಾದ್ರೂ ಅಷ್ಟೇ ನಿಮಗೆ ಆ್ಯಕ್ಸೆಸ್ ಇದ್ದರೆ ಮಾತ್ರ ಲಿಫ್ಟಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಆಗುತ್ತೆ ಅಂತ ಹೇಳ್ತೀನಿ. ಪಾರ್ಕಿಂಗ್ ಏರಿಯಾನೂ ಅಷ್ಟೇ ತುಂಬ ದೊಡ್ಡದಾದಂಥ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಯಾಕಂದರೆ ಆರಾಮಾಗಿ 2 ರಿಂದ 3 ಕಾರುಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೊಳ್ಳುವಷ್ಟು ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದು. ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದ್ದು, ತುಂಬಾ ಅಚ್ಚುಕಟ್ಟಾಗಿ ಒಂದು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ಇಲ್ಲಿ ನಿಮಗೆ ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈವನ್ ಸೌತ್ ಫೇಸಿಂಗು ಮತ್ತು ವೆಸ್ಟ್ ಫೇಸಿಂಗ್ ಎರಡೂ ಕಡೆಯೂ ನಿಮಗೆ ಸೆಟ್ ಪ್ಯಾಕಿಂಗ್ ನೀಟಾಗಿ ಬಿಟ್ಟಿದ್ದಾರೆ. ಅಂದರೆ ನಿಮಗೆ ಸುತ್ತಲೂ ಕೂಡ ಸೆಟ್ ಪ್ಯಾಕಿಂಗ್ ಬರುತ್ತೆ. ಈ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಪಾರ್ಕಿಂಗ್ ಲೇಔಟು ಈ ರೀತಿ ಕಾಣಿಸುತ್ತೆ, POP ಫಾಲ್ ಸೀಲಿಂಗು ಜೊತೆಗೆ. ಹಾಗೂ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ 1 RK ಕೊಟ್ಟಿದ್ದು, ಯಾರಾದರೂ ಸರ್ವೆಂಟ್ ಯಾರಾದರೂ ಇತ್ತು ಅಂದರೆ ಅವ್ರು ಉಳ್ಕೊಂಡು ಮನೇನ ನೀಟಾಗಿ ನೋಡ್ಕೊಳ್ಳುವಂಥವ್ರಿಗೆ ಈ ಮನೇನ ಕೊಡ್ಬೋದು, ಇಲ್ಲಾಂದರೆ ಬಾಡಿಗೆಗೂ ಕೂಡ ಕೊಡ್ಬೋದು. ನೋಡಿ, ಇದು ಹಾಲ್ ಜೊತೆಗೆ ಒಂದು ಅಟ್ಯಾಚ್ ವಾಶ್ರೂಮ್. ಜೊತೆಗೆ ಸಿಲಿಂಡ್ರ್ ಪ್ರೊವಿಷನ್ ಕೂಡ ಸ್ಟೇರ್ ಕೇಸ್ ಕೆಳಗಡೆ ಮಾಡಿಕೊಟ್ಟಿದ್ದು, ಇದು ಕೂಡ ಪ್ರತ್ಯೇಕವಾಗಿದೆ.
ವಿತ್ ಸೇಫ್ಟಿ ಕೂಡ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಪಾರ್ಕಿಂಗ್ ಲೇಔಟಲ್ಲಿರುವಂಥ ಇನ್ ಡೀಟೇಲ್ ಮಾಹಿತಿ ಆಗಿತ್ತು. ಈಗ ಪಾರ್ಕಿಂಗ್ ಟು ನಾವು ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ವೈಡ್ ಆಗಿರುವಂಥ ಸ್ಟೇರ್ ಕೇಸು ಆ್ಯಂಟಿಸ್ಕಿಟ್ ಲಪೋತರ ಗ್ರಾನೈಟ್ ಜೊತೆಗೆ SS ಜಿಂದಾಲ್ ರೈಲಿಂಗ್ಸ್ನ ಪ್ರೊವಿಷನ್ ಮಾಡಿಕೊಟ್ಟಿದ್ದು. ಸೊ ಒಂದೊಳ್ಳೆ ಲಕ್ಸುರಿ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ನಾವು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಾಗೆ ಸ್ಟೇರ್ ಕೇಸಲ್ಲಿ ನಿಮಗೆ MS ಶೀಟಿಂದ CNC ಕಟ್ಟಿಂಗ್ ಆಗಿ ಈ ರೀತಿ ಗಾಳಿ ಬೆಳಕು ಪರ್ಪಸ್ಸಾಗಿ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಾಗೆ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಪ್ಯಾಸೇಜು. ಎಷ್ಟೇ ಪಾರ್ಟ್ಗಳನ್ನ ಇಟ್ಕೊಂಡ್ರೂ ನಿಮಗೆ ಆರಾಮಾಗಿ ಓಡಾಡುವಂಥ ಜಾಗ ಸಿಗುತ್ತೆ. ಹಾಗೆ ಸೇಫ್ಟಿ ನೋಡೋದಾದರೆ ನಿಮಗೆ SS ಜಿಂದಾಲ್ ಜೊತೆ ಟಫನ್ ಗ್ಲಾಸ್ನ ಅಟ್ಯಾಚ್ ಮಾಡಿ ಇಷ್ಟು ಹೈಟಾಗಿ ಮಾಡಿಕೊಟ್ಟಿದ್ದಾರೆ. ಎಂಟ್ರಿ ಆಗ್ತಿದ್ದಾಗೆ ನಾವು ಈ ಕಡೆಯಿಂದ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಇದು ನಾರ್ತ್ ಫೇಸಿಂಗ್ ಅಂದರೆ ನಂದಿ ಬಾಗಿಲು ಕೊಟ್ಟು ಮಾಡಿರುವಂಥ ರೆಂಟಲ್ ಇನ್ಕಮ್ ಮನೆ ಆಗಿದ್ದು, ನಿಮಗೆ ಡೋರು, ವಾಸ್ಕಲ್ಲು ಮತ್ತು ಪೂಜಾ ರೂಮ್ ಡೋರು ಅದೆಲ್ಲ ನಿಮಗೆ ಕಂಪ್ಲೀಟಾಗಿ ಟೀ ಕುಡ್ದಾಗಿರುತ್ತೆ. ಈಗ ನಾನು ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಸಿಗೋದೆ ಹಾಲು, ಒಂದು ಬಿಗ್ಗು ಹಾಲು ಸಿಗುತ್ತೆ. ಇದು ರೆಂಟಲ್ ಇನ್ಕಮ್ ಮನೆ ಆಗಿರುತ್ತೆ. ಮೀನ್ಸ್ ಈ ಫ್ಲೋರು ನೋಡಿ TV ಯೂನಿಟು, ಡೋರ್ ಆಪೋಸಿಟೇ ನಿಮಗೆ TV ಯೂನಿಟ್ ಸಿಗುತ್ತೆ. POP ಫಾಲ್ ಸೀಲಿಂಗು, ವೆಂಟಿಲೇಷನ್ ವಿಂಡೋ, ಹಾಗೆ ಇದು ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರುತ್ತೆ. ಇದು ಕಿಚನ್ ಏರಿಯಾ ಆಗಿರುತ್ತೆ. ಫಸ್ಟು ಕಿಚನ್ ಏರಿಯಾ ನೋಡೋಣ. ಕಿಚನ್ ಏರಿಯಾದಲ್ಲಿ ಈ ರೀತಿ L ಶೇಪಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದು ಅಕ್ರಾಲಿಕ್ ಶೀಟಿಂದ ವಾರ್ಡ್ರೋಬು ಕಬೋರ್ಡ್ನೆಲ್ಲ ಫಿನಿಶಿಂಗ್ ಟಚ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಕಿಚನ್ನಿಂದ ನಿಂತ್ಕೊಂಡು ನೋಡಿದ್ರೆ ಹಾಲು, ಮಾಸ್ಟರ್ ಬೆಡ್ರೂಮು ಮತ್ತು ಪೂಜಾ ರೂಮ್ ಎಲ್ಲ ನೀಟಾಗಿ ಕಾಣಿಸುತ್ತೆ. ಕಿಚನ್ ಏರಿಯಾದಲ್ಲೂ ಕೂಡ ಅಟ್ಯಾಚ್ ಯುಟಿಲಿಟಿ ಏರಿಯಾ ಕೊಟ್ಟಿದ್ದು. ಯುಟಿಲಿಟಿ ಏರಿಯಾದಲ್ಲೂ ಕೂಡ ನಿಮಗೆ ಸೇಫ್ಟಿ ವೈಸು MS ಗ್ರಿಲ್ಲಿಂದ ಕವರ್ ಮಾಡಿ ಕೊಟ್ಟಿದ್ದಾರೆ. ಕಿಚನ್ ಏರಿಯಾ ಪಕ್ಕದಲ್ಲಿ ಅಂದರೆ ವಾಸ್ತುಬದ್ಧವಾಗಿ ಇಲ್ಲಿ ಕಾಮನ್ ವಾಶ್ರೂಮ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ವಾಲ್ ಕ್ಲಾಡಿಂಗ್ ಎಲ್ಲ ಬಂದು 2x4 ವೆಟ್ರಿಫೈಡ್ ಟೈಲ್ನ ಹಾಕಿದ್ದು ಒಂದೊಳ್ಳೆ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಈಗ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಾಯಿದ್ದೀವಿ. ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ನಮ್ಮನ್ನ ವೆಲ್ಕಮ್ ಮಾಡೋದೆ ಡ್ರೆಸ್ಸಿಂಗ್ ಟೇಬಲ್ಲು, ಹಾಗೆ ಕಾಸ್ಮೆಟಿಕ್ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಮಾಲ್ ಕಬೋರ್ಡು. ಒಳಗಡೆ ಬಂದ ತಕ್ಷಣ ನಿಮಗೆ ರೂಮ್ ಈ ರೀತಿ ಕಾಣಿಸುತ್ತೆ. ವಾರ್ಡ್ರೋಬ್ ಎಲ್ಲ ಮಾಡಿಕೊಟ್ಟಿದ್ದು, ಓವರ್ ಹೆಡ್ ಕಬೋರ್ಡ್ ಎಲ್ಲ, ವಾರ್ಡ್ರೋಬ್ ಎಲ್ಲ ಈ ರೀತಿ ಇದೆ. ಮತ್ತು ವೆಂಟಿಲೇಷನ್ ಪರ್ಪಸ್ ವಿಂಡೋ, ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ನೋಡಿ POP ಫಾಲ್ ಸೀಲಿಂಗ್ ಜೊತೆಗೆ ಫ್ಯಾನ್ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಇದು ರೆಂಟಲ್ ಇನ್ಕಮ್ ಮನೆ ಥರ ಮಾಡಿಲ್ಲ, ಅವರು ಆ್ಯಕ್ಚುಲಿ ಓನ್ ಹೌಸ್ ಥರನೇ ಮಾಡಿಕೊಟ್ಟಿದ್ದಾರೆ. ಸೊ ಡೋರ್ ಓಪನ್ ಮಾಡಿದ ತಕ್ಷಣ ಹಾಲು ಡೋರ್ ರೈಟ್ ಸೈಡ್ಗೆ ಬಂದರೆ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಇದು ಒಂದೊಳ್ಳೆ ಪೂಜಾ ರೂಮು. ಇದು ಮಾಸ್ಟರ್ ಬೆಡ್ರೂಮ್ ಆಗಿದ್ದು, ಇಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಕಬೋರ್ಡು, ಓವರ್ ಹೆಡ್ ವಾರ್ಡ್ರೋಬು ಮತ್ತು POP ಫಾಲ್ ಸೀಲಿಂಗು ವಿತ್ ಫ್ಯಾನು ಎಲ್ಲನೂ ನೀಟಾಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತು ಈ ಕಡೆಯೂ ನೋಡಿ, ಯಾಕೆ ನಾನು ಇದನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದು ಪೂಜಾ ರೂಮ್ ಆಗಿತ್ತು. ಪೂಜಾ ರೂಮ್ಗೂ ವಾಶ್ರೂಮ್ಗೂ ಮಧ್ಯ ನಿಮಗೆ ಗ್ಯಾಪ್ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಹಾಕಿದ್ದಾರೆ. ಈವನ್ ಅಲ್ಲೊಂದು ಸಿಂಕ್ ಬರುತ್ತೆ, ಹ್ಯಾಂಡ್ ವಾಶ್ ಸಿಂಕ್ ಬರುತ್ತೆ ಇಲ್ಲಿ. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿದೆ. ನೋಡಿದ್ರಲ್ಲ, ಇದು ಫಸ್ಟ್ ಫ್ಲೋರಲ್ಲಿರುವಂಥ 2 ಬೆಡ್ರೂಮ್ ರೆಂಟಲ್ ಪ್ರಾಪರ್ಟಿ ಆಗಿರುತ್ತೆ. ರೆಂಟಲ್ ಇನ್ಕಮ್ ಮನೆ ಆಗಿರುತ್ತೆ. ನಿಮಗೆ ಬಾಡಿಗೆನೇ ಏನಿಲ್ಲ ಅಂತಂದರೂ ಎರಡು ಇದರಿಂದ ಸೇರಿದ್ರೆ ಒಂದು 35,000ದಿಂದ 40,000ವರೆಗೂ ಬಾಡಿಗೆ ಬರುತ್ತೆ. ಈಗ ಫಸ್ಟ್ ಫ್ಲೋರ್ ಆಯಿತು, ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಕೂಡ ಅದೇ ಸ್ಟೇರ್ ಕೇಸು ಮತ್ತು SS ರೈಲಿಂಗ್ಸ್ ಕೂಡ ಕಂಟಿನ್ಯೂ ಆಗುತ್ತೆ. ನಿಮಗೆ ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ ಸ್ಮಾರ್ಟ್ ಮಾರ್ಬಲ್ನ ಫಿನಿಷಿಂಗಲ್ಲಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ ಎಷ್ಟು ಹೈಟ್ ಇದೆಯೋ ಅಷ್ಟು ಹೈಟ್ವರೆಗೂ ಕೂಡ ವೆಟ್ರಿಫೈಡ್ ಅಲ್ಲ, ಇದು ಸ್ಮಾರ್ಟ್ ಮಾರ್ಬಲ್.
ಒಂದು ಟಚ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಾಗೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ SS ವಿತ್ ಟಫನ್ ಗ್ಲಾಸು, ಸೇಫ್ಟಿ ಪರ್ಪಸ್ಸು. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಾಗೆ ಇಲ್ಲೂ ಕೂಡ ದೊಡ್ಡದಾದಂಥ ಒಂದು ಪ್ಯಾಸೇಜ್ ಕೊಟ್ಟು, ಸೊ ಫಾಲ್ ಸೀಲಿಂಗ್ ಈ ಒಂದು ಡಿಸೈನಲ್ಲಿ ಮಾಡಿಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ವಾಲ್ ಕ್ಲಾಡಿಂಗ್ ನಾನು ಅವಾಗೇ ಹೇಳ್ದಂಗೆ ಸ್ಮಾರ್ಟ್ ಮಾರ್ಬಲ್ ಮತ್ತು CCTVಗೆಲ್ಲ ವೈರಿಂಗ್ ಆಗಿದ್ದು. ಈ ಕಡೆಯಿಂದ ನೋಡಿದ್ರೆ ಒಂದು ಲುಕ್ಕು ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಎಷ್ಟೇ ಪಾರ್ಟ್ಗಳನ್ನ ಇಟ್ಕೊಂಡ್ರೂ ಆರಾಮಾಗಿ ಓಡಾಡುವಷ್ಟು ಸ್ಪೇಸ್ ಸಿಗುತ್ತೆ. ಸೊ ಇದು ಕೂಡ ಒಂದು ತ್ರಿಪ್ಲೆಕ್ಸ್ ಮನೆ ಆಗಿದ್ದು, ಮೀನ್ಸ್ ಬಾಗಿಲು ಬಂದು ನಿಮಗೆ ಮೇನ್ ಎಂಟ್ರೆನ್ಸು ನಂದಿ ಬಾಗಿಲಾಗಿರುತ್ತೆ, ಅಂದರೆ ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿದ್ದಾರೆ. ಎಲ್ಲ ಕಂಪ್ಲೀಟಾಗಿ ಟೀ ಕೊಡೋದಾಗಿರುತ್ತೆ. ಡೋರ್ ಲಾಕ್ ಬಂದು ನಿಮಗೆ ಸ್ಮಾರ್ಟ್ ಲಾಕ್ ಆಗಿರುತ್ತೆ. ಇಲ್ಲೂ ಕೂಡ ನಾನಾ ಬಗೆಯ ಲಾಕಿಂಗ್ ಸಿಸ್ಟಮ್ ಕೊಟ್ಟಿತ್ತು, ಫಿಂಗರ್ ಪ್ರಿಂಟು, ಕ್ಯಾಮ್ರಾ ಆ್ಯಕ್ಸೆಸ್ಸು, ಜೊತೆಗೆ ನಿಮಗೆ ಕೋಡು ಏನಾದರೂ ಇಟ್ಕೋಬೋದು ಅಥವಾ ಆ್ಯಕ್ಸಿಸ್ ಕಾರ್ಡು, ಈ ರೀತಿಯು ನಾನಾ ರೀತಿ ಸೆಕ್ಯೂರಿಟಿ ಕೋಡ್ನ ಕೊಟ್ಟಿದ್ದಾರೆ. ಮೀನ್ಸ್ ಸೆಕ್ಯೂರಿಟಿ ಲಾಕಿಂಗ್ ಸಿಸ್ಟಮ್ ಇದೆ. ಸೊ ತುಂಬಾ ಸೇಫ್ಟಿ ಇದೆ ಅಂತಲೇ ಹೇಳ್ತೀನಿ. ಈ ಮನೆ ಬಂದು ನಂದಿ ಬಾಗಿಲಾಗಿದ್ದು ಕಂಪ್ಲೀಟಾಗಿ ಟೀ ಕುಡ್ದಾಗಿರುತ್ತೆ. ಡೋರ್ ಓಪನ್ ಮಾಡ್ತಿದ್ದಂಗೆ ನಮ್ಮ ಆಪೋಸಿಟ್ಟು ಈ ರೀತಿ ಕಾಣಿಸುತ್ತೆ. ಲೆಫ್ಟ್ ಸೈಡ್ ಹೋದರೆ ಕಿಚನ್ನು ಮತ್ತು ಪೂಜಾ ರೂಮ್ ಸಿಗುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಬಿಗ್ಗು ಹಾಲ್ ಇದೆ, ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಡೋರು 8 ಅಡಿ ಬರುತ್ತೆ ನಿಮಗೆ. ಇದಿಷ್ಟು ನೋಡಿ, ಸ್ಮಾರ್ಟ್ ಲಾಕ್ ಅಂತ ಹೇಳಿದ್ನಲ್ಲ, ಇಲ್ಲೇ ನಿಮಗೆ ಎಲ್ಲ ರೀತಿ ಕ್ಯಾಮ್ರಾದಲ್ಲೂ ಕೂಡ ನೀಟಾಗಿ ಕಾಣಿಸುತ್ತೆ ಆಪೋಸಿಟ್ ಏನಿದೆ ಅಂತ. ನೋಡಿ, ಆಪೋಸಿಟ್ಟು ಯಾರೂ ಇಲ್ಲ, ಹಾಗಾಗಿ ಈ ಥರ ಕಾಣಿಸ್ತಾ ಇದೆ. ಲುಕ್ ವ್ಯೂ ಏನಿದೆ ಅದು ತೋರಿಸ್ತಾ ಇದೆ. ನೀವಿಲ್ಲೇ ನೋಡಿಕೊಂಡು ಡೋರ್ನ ಓಪನ್ ಮಾಡ್ಬೋದಾಗಿದೆ. 8 ಅಡಿ ಡೋರ್ ಕೊಟ್ಟಿದ್ದು, ಡೋರ್ಗೆ ಈ ರೀತಿ ಸಿಸ್ಟಮ್ನ ಮಾಡಿಕೊಟ್ಟಿದ್ದಾರೆ. ಮತ್ತು ಇದು ಒಂದು ಬಿಗ್ಗದಾದಂಥ ಹಾಲ್ ಆಗಿದ್ದು, ಹಾಲ್ ನೋಡ್ತಾ ಇದ್ರೇ ಮೈ ಜುಮ್ ಅನಿಸ್ತಾ ಇದೆ. ಅಷ್ಟು ಲಕ್ಸುರಿಯಾಗಿ ಮತ್ತು ಒಂದು ನೀಟಾಗಿ ವುಡ್ಡಲ್ಲಿ ನೀಟಾಗಿ ಒಂದು ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಈವನ್ ಫ್ಯಾನಿಂದ ಹಿಡಿದು ಝೂಮರ್ ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಈ ಕಡೆಯಿಂದ ವ್ಯೂ ಈ ರೀತಿ ಕಾಣಿಸ್ತಾರೆ. ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದು. ಈ ಕಡೆಯಿಂದ ನೋಡಿ ವ್ಯೂ ಈ ರೀತಿ ಕಾಣಿಸುತ್ತೆ. TV ಯೂನಿಟ್ ಈ ಥರ ಮಾಡಿಕೊಟ್ಟಿದ್ದಾರೆ. TV ಯೂನಿಟ್ ಬಂದು ನಿಮಗೆ ಈ ರೀತಿ ನೀಟಾಗಿ ಮಾಡಿಕೊಟ್ಟಿದ್ದು, ತುಂಬಾ ವ್ಯೂ ಸಖತ್ತಾಗಿ ಬರ್ತಿದೆ. ಮತ್ತು ಫಾಲ್ ಸೀಲಿಂಗು. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದು, UPS ಪಾಯಿಂಟ್ ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಇದು ಹಾಲ್ ಆದರೆ, ಹಾಲಿಂದ ನಾವು ಕಿಚನ್ಗೆ ಹೋಗೋಣ. ಕಿಚನ್ಗೆ ಹೋಗ್ಬೇಕಾದ್ರೆ ಆರ್ಚು ನಮ್ಮನ್ನು ಎಂಟ್ರಿ ಮಾಡಿ ಬಾ ಅಂತ ಕರಿತೈತೆ. ಎಂಟ್ರಿ ಹಾಕ್ತಿದ್ದಾಗೆ ಕಿಚನ್ಗೆ ನೋಡಿ, ಸೊ L ಶೇಪಲ್ಲಿ ಸ್ಕ್ವಾಡ್ನ ಹಾಕ್ಕೊಟ್ಟಿದ್ದು. ಇದು ಕೂಡ ತುಂಬಾ ಒಂದು ಮಾಡ್ಯುಲರ್ ಕಿಚನ್, ತುಂಬಾ ಚೆನ್ನಾಗಿ ಬಂದಿದೆ. ವೆಂಟಿಲೇಷನ್ ಪರ್ಪಸ್ ವಿಂಡೋ, ಇಲ್ಲಿ ಸಿಂಕ್ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಲೆ ಓವರ್ ಹೆಡ್ ಕಬೋರ್ಡ್ಸು ಎಲ್ಲ ಈ ರೀತಿ ಮಾಡಿಕೊಟ್ಟಿದ್ದು. ಇವೆಲ್ಲ ನಿಮಗೆ ಹೈಡ್ರಾಲಿಕ್ ಆಗಿರುತ್ತೆ. ಗ್ಯಾಸ್ ಕನೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಪ್ಯಾಂಟ್ರಿ ಯೂನಿಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಏರಿಯಾ ಮಾಡಿಕೊಟ್ಟಿದ್ದು. ಇದು ಕೂಡ ಸ್ಪೇಸಿಯಸ್ ಆಗಿದ್ದು ವಿತ್ ಸೇಫ್ಟಿನ ಹೊಂದಿದೆ. MS ಗ್ರಿಲ್ಲಿಂದ ಕವರ್ ಆಗಿದೆ. ಇಲ್ಲೂ ಕೂಡ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಹಾಕಿದ್ದಾರೆ. ಹಾಗೆ ಸಿಂಕ್ ಇನ್ಸ್ಟಾಲ್ ಮಾಡಿದ್ದಾರೆ. ಲಿಫ್ಟ್ ಬಗ್ಗೆ ಹೇಳಲೇಬೇಕು. ಲಿಫ್ಟು ನಾನು ಗ್ರೌಂಡ್ ಫ್ಲೋರ್ ಪಾರ್ಕಿಂಗಲ್ಲಿ ತೋರಿಸ್ದೆ ನೋಡಿ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಎಲ್ಲೂ ಲಿಫ್ಟ್ ಬರೋಲ್ಲ, ಬಿಕಾಸ್ ಅದು ರೆಂಟಲ್ ಪರ್ಪಸ್ ಮಾಡಿರೋದ್ರಿಂದ ಅವ್ರಿಗೆ ಆ್ಯಕ್ಸೆಸ್ ಇರೋದಿಲ್ಲ ಲಿಫ್ಟು. ಸೊ ಡೈರೆಕ್ಟಾಗಿ ಗ್ರೌಂಡ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಬರುತ್ತೆ. ಇದು ಸೆಕೆಂಡ್ ಫ್ಲೋರಿಂದ ಟ್ರಿಪ್ಲೆಕ್ಸ್ ಸ್ಟಾರ್ಟ್ ಆಗೋದ್ರಿಂದ ಲಿಫ್ಟು ಡೈರೆಕ್ಟಾಗಿ ಸೆಕೆಂಡ್ ಫ್ಲೋರ್ ಬರುತ್ತೆ. ಓಕೆ, ಕಿಚನ್ ಆಯಿತು.
ಕಿಚನ್ ಆದ ನಂತರ ಈಶಾನ್ಯ ಮೂಲೆಯಲ್ಲಿ ದೇವ್ರ ಮನೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಮೊದಲು ದೇವ್ರ ಮನೆಗೂ ಮತ್ತು ಕಿಚನ್ಗೂ ಇಲ್ಲಿ ಸೆಂಟ್ರಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ವಾಸ್ತು. ಇಲ್ಲೂ ಅಷ್ಟೇ ದೇವ್ರ ಮನೆಗೆ ವೆಂಟಿಲೇಷನ್ ಬೇಕಾಗಿರೋದ್ರಿಂದ ವಿಂಡೋ ಬಿಟ್ಟಿದ್ದಾರೆ. ಇದು ರೋಡ್ ಫೇಸಿಂಗ್ ಬರುತ್ತೆ, ಈಸ್ಟ್ ಫೇಸಿಂಗು. ಈ ದೇವ್ರ ಮನೆ ಈಶಾನ್ಯ ಮೂಲೆಯಲ್ಲಿರುವಂಥ ಒಂದೊಳ್ಳೆ ಸುಂದರವಾದಂಥ ಪೂಜಾ ರೂಮ್ ಆಗಿದ್ದು ಒಳಗಡೆ ತುಂಬ ಸ್ಪೇಸಿಯಸ್ ಆಗಿದೆ. ಮೇಲ್ಗಡೆ ಹೋಮ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ನೋಡಿ, ಈ ರೀತಿ ಕಾಣಿಸುತ್ತೆ. ಇದು ದೇವ್ರ ಮನೆ ಮುಂಭಾಗ ಇರುವಂಥದ್ದು, ಹಾಗೂ ಇದು ಕಿಚನ್ ಆಗಿದೆ. ಈ ಫ್ಲೋರಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಬೇಕಾಗಿರೋದ್ರಿಂದ ಕಾಮನ್ ವಾಶ್ರೂಮ್ ಬಂದು ಇಲ್ಲಿ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಹ್ಯಾಂಡ್ ವಾಷಿಂಗ್ ಕೂಡ ಬರುತ್ತೆ. ನಿಮಗೆ ಫ್ಲೋರಿಂಗ್ ಎಲ್ಲ ಬಂದು ಸ್ಮಾರ್ಟ್ ಮಾರ್ಬಲ್ ಆಗಿದ್ದು ತುಂಬಾ ಸಖತ್ ಫೀಲ್ ಕೊಡ್ತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಹಾಲು ಮತ್ತು ಕಿಚನ್ನು, ದೇವ್ರ ಮನೆ ಜೊತೆಗೆ ಯುಟಿಲಿಟಿ ಏರಿಯಾ ಇದನ್ನೆಲ್ಲ ನೋಡಿದ್ದಾಯಿತು. ಈಗ 3rd ಫ್ಲೋರ್ಗೆ ಹೋಗೋಣ. 2nd ಫ್ಲೋರ್ ಟು 3rd ಫ್ಲೋರ್. ಸೊ ಅಲ್ಲಿ ಯಾವ ರೀತಿ ಇದೆ, ಹೇಗೆಲ್ಲ ಇದೆ ಅಂತ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಸ್ಟೇರ್ ಕೇಸ್ ಬಂದು ನಿಮಗೆ ಇಟಾಲಿಯನ್ ಮಾರ್ಬಲ್ ಆಗಿದ್ದು ಜೊತೆಗೆ ಸೆನ್ಸರ್ ಲೈಟನ್ನು ಕೂಡ ಪ್ರೊವಿಷನ್ ಮಾಡಿದ್ದಾರೆ. ಸೊ ರೈಲಿಂಗ್ಸ್ ಬಂದು ನಿಮಗೆ ಟೀಕ್ ವುಡ್ಡು ವಿತ್ ಟಫನ್ ಗ್ಲಾಸ್ನ ಅಟ್ಯಾಚ್ ಮಾಡಿಕೊಟ್ಟಿದ್ದು. ಸೊ ಎಂಟ್ರಿ ಆಗ್ತಿದ್ದಾಗೆ 2nd ಫ್ಲೋರಿಂದ 3rd ಫ್ಲೋರ್ಗೆ ಸ್ಟೇರ್ ಕೇಸಲ್ಲಿ ಹೋಗಬೇಕಾದ್ರೆ ಸೆಂಟ್ರಲ್ಲಿ ನಿಮಗೆ ಈ ಒಂದು ಡಿಸೈನ್ ಸಿಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ವಾಲ್ಪೇಪರ್ ಹಾಕಿದ್ದಾರೆ ಇದಕ್ಕೆಲ್ಲ. ಇದು ಬಂದು ಪ್ಲೈನ್ ವಾಲು. 3rd ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ POP ಫಾಲ್ ಸೀಲಿಂಗ್ ನೋಡಿ ಯಾವ ಲುಕ್ ಕೊಡ್ತಾ ಇದೆ, ಸಗದಾಗಿದೆ. ಇಲ್ಲಿ ನಿಮಗೆ 2 ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು ಮತ್ತೊಂದು ಮಾಸ್ಟರ್ ಬೆಡ್ರೂಮು. ಮೊದಲು ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಲಿಫ್ಟ್ ನೋಡಿ, ಇಲ್ಲೂ ಕೂಡ ಲಿಫ್ಟ್ ಪ್ರಾವಿಷನ್ ಬರುತ್ತೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿದ್ದು ಎಂಟ್ರಿ ಆಗ್ತಿದ್ದಾಗೆ ಕಾಟು. ಸೊ ಈ ಕಾಟ್ ಬಂದು ನಿಮಗೆ ಫಿಕ್ಸ್ಡ್ ಕಾಟು, ಮೂವಬಲ್ ಇಲ್ಲ ಮತ್ತು ಹೈಡ್ರಾಲಿಕ್ ಇಲ್ಲ, ಸ್ಟೋರೇಜ್ ಏನೂ ಕೊಟ್ಟಿಲ್ಲ ಕಾಟಲ್ಲಿ. ಸೊ ಫಿಕ್ಸ್ಡ್ ಕಾಟ್ ಇದು. ಕಾಟ್ ಬ್ಯಾಕ್ ಸೈಡ್ ಇರುವಂಥ ಡಿಸೈನು ವಿತ್ ಫ್ಯಾನ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಇವನ್ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದು ಈ ರೀತಿ ಇದೆ. ಮತ್ತು ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡು, TV ಯೂನಿಟು ವಿತ್ ಸ್ಟ್ರಿಪ್ ಲೈಟ್ಸು. ಈ ಕಡೆ ಬಂದು ನಿಮಗೆ ಡ್ರೆಸ್ಸಿಂಗ್ ಮಿರರು ವಿತ್ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ, ಹಾಗೂ ಅಟ್ಯಾಚ್ ವಾಶ್ರೂಮು. ಎಲ್ಲ ರೀತಿಯಲ್ಲೂ ನಿಮಗೆ ಪಕ್ಕ ವಾಸ್ತುನ ಮಾಡಿಕೊಟ್ಟಿದ್ದಾರೆ. ಈವನ್ ವಾಶ್ರೂಮ್ಗೂ ನೋಡಿ ಟೀಕ್ ವುಡ್ ವಾಸ್ಕಲ್ ಕೊಟ್ಟಿದ್ದು. ಈ ಕಡೆಯಿಂದ ನೋಡೋದಾದರೆ ವ್ಯೂಸು ಈ ರೀತಿ ಕಾಣುತ್ತೆ. TV ಯೂನಿಟು ಮತ್ತು ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಇದು ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಬಾಲ್ಕನಿ, ಸಖತ್ ದೊಡ್ಡದಿದೆ. ಈ ಬಾಲ್ಕನಿ ಬಂದು ನಾರ್ತ್ ಫೇಸಿಂಗ್ ಬಾಲ್ಕನಿ ಆಗಿದ್ದು ಈ ಕಡೆ ಬರುತ್ತೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆದರೆ ಈಗ ನಾವು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಒಂದು ಮಾಸ್ ಲುಕ್ ಯಾವ ರೀತಿ ಕೊಡುತ್ತೆ. ಮಾಸ್ಟರ್ ಬೆಡ್ರೂಮ್ ಅನ್ನೋದು ಅದಕ್ಕೆ ರೀ, ಎಷ್ಟು ಸ್ಪೇಸಿಯಸ್ ಆಗಿದೆ, ತುಂಬ ಸ್ಪೇಸಿಯಸ್ ಆಗಿದೆ ಆ್ಯಕ್ಚುಲಿ. ಆಪೋಸಿಟೇ ನಿಮಗೆ ವಾರ್ಡ್ರೋಬು, ಕಬೋರ್ಡು, ಓವರ್ ಹೆಡ್ ಕಬೋರ್ಡ್ಸು ಮತ್ತು ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದು. ಈ ಕಾಟೂ ಕೂಡ ಅಷ್ಟೇ ನಿಮಗೆ ಫಿಕ್ಸ್ಡ್ ಕಾಟು, ಮೂವಬಲ್ ಇಲ್ಲ ಮತ್ತು ಹೈಡ್ರಾಲಿಕ್ ಇಲ್ಲ, ಮತ್ತು POP ಫಾಲ್ ಸೀಲಿಂಗು ವಿತ್ ಫ್ಯಾನ್ ಫಿಟ್ಟಿಂಗ್ ಎಲ್ಲ ಆಗಿದೆ. ಇಲ್ಲಿ ನಿಮಗೆ ಒಂದು ಸ್ಟಡಿ ಯೂನಿಟು ಅಥವಾ ವರ್ಕ್ ಫ್ರಮ್ ಹೋಮ್ ಇದನ್ನು 2 in 1 ಥರ ಯುಟಿಲೈಸ್ ಮಾಡ್ಕೋಬೋದು. ಅದನ್ನು ಆ ರೀತಿ ಮಾಡಿಕೊಟ್ಟಿದ್ದು ತುಂಬ ಚೆನ್ನಾಗಿದೆ. ಒಂದು ಲಕ್ಸುರಿ ಫೀಲ್ ಅಂತಂದರೆ ಇದು ರೀ ಆ್ಯಕ್ಚುಲಿ. ಸಿ ಹೌ ಇಸ್ ಇಟ್. ಸೊ ಈ ಕಡೆಯಿಂದ ನೋಡೋದಾದರೆ ನಿಮಗೆ TV ಯೂನಿಟ್ ಮಾಡಿಕೊಟ್ಟಿದ್ದು. ಲೆಫ್ಟ್ ಸೈಡು ನಿಮಗೆ ರೈಟ್ ಸೈಡು ನಿಮಗೆ ಒಂದು ವಾಶ್ರೂಮ್ ಬರುತ್ತೆ, ಲೆಫ್ಟ್ ಸೈಡು ನಿಮಗೆ ಬಾಲ್ಕನಿ ಬರುತ್ತೆ, ತೋರಿಸ್ಕೊಡ್ತೀನಿ.
ಇದು ವಾಸ್ತು ಪ್ರಕಾರ ವಾಯುವ್ಯ ಮೂಲೆಯಲ್ಲಿ ಬರುವಂಥ ಬಾಲ್ಕನಿ, ಸ್ಪೇಸಿಯಸ್ ಆಗಿದೆ. ಹಾಗೆ ಬಾಲ್ಕನಿನೂ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿರುವಂಥ ಬಾಲ್ಕನಿ ಆಗಿದ್ದು ನೋಡಿ. ಇದೂ ಅಷ್ಟೇ ರೋಡ್ ಫೇಸಿಂಗು, ನಾರ್ತ್ ಫೇಸಿಂಗ್ ಬರುತ್ತೆ ಬಾಲ್ಕನಿ. ಅಕ್ಕ ಇದು 3rd ಫ್ಲೋರಲ್ಲಿದ್ದಂಥ ಮಾಹಿತಿ ಆಗಿತ್ತು. 3rd ಫ್ಲೋರಲ್ಲೂ ಅಷ್ಟೇ ನಿಮಗೆ ಲಿವಿಂಗ್ ಏರಿಯಾದಲ್ಲಿ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದು, POP ಫಾಲ್ ಸೀಲಿಂಗ್ ಈ ರೀತಿ ಡಿಸೈನಲ್ಲಿದೆ. ಲಿಫ್ಟ್ ಆಪೋಸಿಟ್ ಇರುವಂಥದ್ದಿದು. ಓಕೆ, ನಾವಿವಾಗ 4th ಫ್ಲೋರ್ಗೆ ಹೋಗೋಣ. ನೋಡಿ ಆಲ್ರೆಡಿ ಸೆನ್ಸರ್ ಲೈಟ್ ಆನ್ ಆಗಿದೆ. 4th ಫ್ಲೋರ್ಗೆ ಹೋಗೋಕ್ಕೂ ಮುಂಚೆ ನೋಡಿ ವ್ಯೂ ಈ ರೀತಿ ಕಾಣಿಸುತ್ತೆ. ವಾಲೆಲ್ಲ ಈ ಒಂದು ಡಿಸೈನಲ್ಲಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಈ ಡಿಸೈನ್ ಇಲ್ಲಿ ಸ್ಟಾರ್ಟ್ ಆಗಿದ್ದು ಅಲ್ಲಿ ಎಂಡ್ ಆಗುತ್ತೆ, ಲಿಫ್ಟ್ ಆಪೋಸಿಟ್ ಬರುವಂಥ ಇದರಲ್ಲಿ ನೋಡಿ. ಲಿಫ್ಟ್ ಆಪೋಸಿಟು ವೆಂಟಿಲೇಷನ್ ಕೊಟ್ಟಿದ್ದು, ಗಾಳಿ ಬೆಳಕಿಗಂತೂ ಕೊರತೆನೇ ಇಲ್ಲ ಗುರು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೂ ಕೂಡ ಒಂದು ಬೆಡ್ರೂಮ್ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ಕೊಡ್ತೀನಿ. ಸೇಮ್ ಏನು ನಾವು ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ ಆ್ಯಸ್ ಇಟ್ ಈಸ್ ಸೇಮ್ ಇದೆ, ಬಟ್ ಕಾಟ್ ಮಾತ್ರ ನಿಮಗೆ ಡಿಫ್ರೆಂಟಾಗಿ ಬರುತ್ತೆ. ಈ ಕಾಟಲ್ಲೂ ಅಷ್ಟೇ ಏನು ಸ್ಟೋರೇಜ್ ಕೊಟ್ಟಿಲ್ಲ, ಎಲ್ಲ ನಿಮಗೆ ಮೂವಬಲ್ಲು ಇಲ್ಲ, ಜಸ್ಟ್ ಫಿಕ್ಸ್ಡ್ ಮಾಡಿದ್ದಾರೆ. ವಾರ್ಡ್ರೋಬು, ಮೇಲೆ ಓವರ್ ಹೆಡ್ ಕಬೋರ್ಡ್ಸು, ಕ್ರಾಸ್ ವೆಂಟಿಲೇಷನು, ಜೊತೆಗೆ ಅಟ್ಯಾಚ್ಡ್ ವಾಶ್ರೂಮು ಮತ್ತು ಬಾಲ್ಕನಿ. ನಿಮಗೆ ಡ್ರೆಸ್ಸಿಂಗ್ ಮಿರರ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಇದ್ರ ಬ್ಯಾಕ್ ಸೈಡು ಸ್ಟೋರೇಜು ಈ ರೀತಿ ಕೊಟ್ಟಿದ್ದಾರೆ, ಮಾಡಿಕೊಟ್ಟಿದ್ದು ತುಂಬ ಚೆನ್ನಾಗಿದೆ. ಇವನ್ ಸೇಮ್ ಬಾಲ್ಕನಿ ಬರುತ್ತೆ. ಓಕೆ, ಸೊ ಒಟ್ಟಾರೆಯಾಗಿ 3 ರೂಮ್ಗಳನ್ನ ತೋರಿಸಿದ್ದಾಯಿತು. ಇವಾಗ ಟೆರೆಸಿಗೆ ಹೋಗೋ ಸಮಯ. ಟೆರೆಸ್ಗೆ ಹೋಗ್ಬೇಕಾದ್ರೆ MS ಡೋರ್ ಕೊಟ್ಟಿದ್ದು, ಡೋರ್ ಓಪನ್ ಮಾಡಿದ ತಕ್ಷಣ ಓಪನ್ ಟೆರೆಸ್ ಈ ರೀತಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಸ್ಪೇಸಿಯಸ್ ಆಗಿ. ಸೊ ಅಲ್ಲಿ ಮ್ಯಾನ್ಯುವಲಿ ಬಟ್ಟೆನ ವಾಶ್ ಮಾಡಿಕೊಂಡು ಆ ಬಟ್ಟೆನ ಇಲ್ಲಿ ಹಾರಾಕ್ಬೋದು, ಅಷ್ಟು ಜಾಗನ ಇದೆ. ಹಾಗೆ ಮೇಲ್ಗಡೆ ಹೋಗೋದಕ್ಕೂ ಕೂಡ ನಿಮಗೆ MS ಲ್ಯಾಡರ್ ಮಾಡಿಕೊಟ್ಟಿದ್ದು, ಅದಕ್ಕೂ ಕೂಡ ಸೇಫ್ಟಿಗೆ ಹ್ಯಾಂಡ್ ಹೋಲ್ಡರ್ ಕೊಟ್ಟಿದ್ದಾರೆ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಮೇಲೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಹೋಗ್ದಂಥ ಬಟ್ಟೆಗಳನ್ನ ತಂದು ಹಾರಾಕೋದಕ್ಕೆ ಇಲ್ಲಿ ಕಂಬಿಗಳನ್ನ ಮಾಡಿಕೊಟ್ಟಿದ್ದು, ಇಲ್ಲೂ ಕೂಡ ಮೇಲ್ಗಡೆ ಹೋಗೋದಕ್ಕೆ MS ಲ್ಯಾಡರ್ ಕೊಟ್ಟಿದ್ದಾರೆ ನೋಡಿ. ಇವನ್ ಮೇಲ್ಗಡೆ 1000 ಲೀಟರ್ ಕೆಪಾಸಿಟಿ ಇರುವಂಥ 2 ಸಿಂಥೆಟಿಕ್ ಟ್ಯಾಕ್ ಇಂತಿದ್ದು, ಅದು ಸುತ್ತಲೂ ನಿಮಗೆ MS ಇಂದ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ ಗ್ರಿಲ್ಲಿಂದ ನೋಡಿ, ಈ ಥರ ಇದೆ. ಸೊ ಇದ್ರ ಕೆಳಗಡೆ ನಿಮಗೆ ಸ್ಟೋರೇಜ್ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಅದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ಸೊ ಇದಿಷ್ಟು ಈ ಮನೆಯ ಇನ್ ಡೀಟೇಲ್ ಆಗಿ ಮಾಹಿತಿಯಾಗಿದ್ದು. ಸೊ ಪಿನ್ ಟು ಪಿನ್ನು ನಾನು ನಿಮಗೆ ಹೇಳಿದ್ದೀನಿ, ಎಲ್ಲೂ ಏನೂ ಮಿಸ್ ಮಾಡಿಲ್ಲ ಅಂತ ಅನ್ನೋ ಭಾವನೆ ಇದೆ ನನಗೆ. ಸೊ ಈ ಮನೆ ನೋಡಿ ನೈಸ್ ರಸ್ತೆ ಇಲ್ಲೇ ಕಾಣಿಸುತ್ತೆ, ತೋರಿಸ್ತೀನಿ. ಇದು ನೈಸ್ ರಸ್ತೆ ಆಗಿದ್ದು. ದಯಾನಂದ್ ಸಾಗರ್ ಸ್ಕೂಲ್ ತೋರಿಸ್ತೀನಿ ನೋಡಿ. ಇದು ದಯಾನಂದ್ ಸಾಗರ್ ಸ್ಕೂಲ್ ಆಗಿದೆ. ಸೊ ಮತ್ತೊಮ್ಮೆ ಹೇಳೋದಾದರೆ ಇದು 24/40 ಅಂದರೆ ಈಸ್ಟು ವೆಸ್ಟು 24 ಆಗಿದ್ದು, ನಾರ್ತು ಸೌತು 40 ಫೀಟ್ ಹೊಂದಿರುವಂಥ ಮನೆ ಇದಾಗಿದ್ದು, ಒಟ್ಟಾರೆಯಾಗಿ ರೆಂಟಲ್ ಇನ್ಕಮ್ ಜೊತೆಗೆ ಓನರ್ ಇರುವಂಥ ಒಂದು ಲಕ್ಸುರಿಯಾದಂಥ ಮನೆ ಇದಾಗಿದೆ. ಸೊ ಒಂದೊಳ್ಳೆ ಲೊಕೇಶನಲ್ಲಿ ಲೊಕೇಟ್ ಆಗಿರುವಂಥ ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 3,75,00,000 ಆಗಿರುತ್ತೆ. ಮತ್ತು ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತ ನೋಡೋದಾದರೆ, 1 ಕೋಟ್ ಪೇಂಟ್ ಪೆಂಡಿಂಗ್ ಇದೆ, ಸಣ್ಣ ಪುಟ್ಟ ಟಚಪ್ ಪಾಲಿಷ್ ಮಾಡಿಕೊಡ್ತಾರೆ, ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸು ಕೂಡ ಅದನ್ನು ಫೈನಲಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ, ಧನ್ಯವಾದಗಳು.